Man proposes, God dismisses, but ತಲೆ ವಿಪರೀತ ನೋಯ್ತದೆ. ನೀನು ಆ ಥರ ಹಾಕಿದರೆ ಮುಂದಿನ ವರ್ಷ ತುಂಬತ್ತೆ ಪುಟ್ಟ. ಅದು ಗುಡ್ ಮಾರ್ನಿಂಗ್ ಗೈಸ್. ಈಗ ಟೈಮ್ ಆಗಿದೆ ಆಲ್ಮೋಸ್ಟ್ 6 ಗಂಟೆ. ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ವೆಲ್ಕಮ್ ಟು ಡೇ 48. ನಾನು ಆಗಲೇ ತೋರಿಸ್ದಂಗೆ 6 ಗಂಟೆ ಆಗಿದೆ ಟೈಮು. ಯಾಕೋ ಮೂಡ್ ಸರಿ ಇಲ್ಲ. ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ಯಾವಾಗಲಾದರೂ ವೀಡಿಯೋದಲ್ಲಿ ಬಂದುಬಿಟ್ಟು ವೈ ಶಿ ಕೀಪ್ ಸೇಯಿಂಗ್ ಮೂಡ್ ಸರಿ ಇಲ್ಲ, ಚಾಲೆಂಜ್ ಮಾಡೋಕ್ಕಾಗ್ತಿಲ್ಲ, ಅದು ಇದು ಅಂತ. ನೀವು ನನ್ನ ಯೂಟ್ಯೂಬ್ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ದಟ್ಸ್ ವೈ ಶೇರ್ ವಿತ್ ಯು ಗೈಸ್ ಅಷ್ಟೇ. ಐ ಡೂ ಶೇರ್ ಮೈ ಹ್ಯಾಪಿ ಮೊಮೆಂಟ್ಸ್ ಆ್ಯಸ್ ವೆಲ್. ಏನಾಯಿತು ಅಂತ ಹೇಳಿದ್ರೆ, ಅದೇ ನನ್ನ ಮೈಂಡಲ್ಲಿ ಓಡ್ತಾ ಇತ್ತು, ನಾನು ಚಾಲೆಂಜ್ ಸರಿ ಮಾಡ್ತಾ ಇಲ್ಲ, ಮತ್ತೆ ಆಫ್ ಟ್ರ್ಯಾಕ್ ಹೋಗ್ತಾ ಇದೆ, ಎಲ್ಲ ಮತ್ತೆ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಐ ವಾಸ್ ರೆಡಿ ಟು ವೇಕ್ ಅಪ್ 5 in the morning ಆ್ಯಂಡ್ ಆಲ್ ಆಫ್ ದ್ಯಾಟ್. ಸಡನ್ಲಿ ಏನಾಯಿತು ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ, ಹಾರ್ಮೋನ್ಸ್ ಅಪ್ ಆ್ಯಂಡ್ ಡೌನ್ ಆಗುತ್ತೋ ಅಥವಾ ಏನೋ ಬೇರೆ ಏನೋ ಒಂದು ಥಾಟ್ ಟ್ರಿಗರ್ ಮಾಡ್ತೋ ಏನೋ ಗೊತ್ತಿಲ್ಲ. ಸಡನ್ಲಿ ಸ್ಟಾರ್ಟೆಡ್ ಕ್ರೇವಿಂಗ್ ಫಾರ್ ಸಮ್ ಫುಡ್. ಸಂಜೆ ಆಗಲೇ ಮಫಿನ್, ಐ ಥಿಂಕ್ ಮಫಿನ್ ಆ್ಯಂಡ್ ಕಾಫಿ ಕುಡಿದ್ನಲ್ಲ. ಇಟ್ಸ್ ಅ ಬ್ಯಾಡ್ ಫುಡ್ ಆಬ್ವಿಯಸ್ಲಿ, ರೈಟ್? ಸೊ ಬ್ಯಾಡ್ ಫುಡ್ ತಿಂದರೆ ಮೂಡ್ ಫ್ಲಕ್ಚುಯೇಟ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಮೇ ಬಿ ಮೈ ಬಾಡಿ ಈಸ್ ಯೂಸ್ ಟು ಹೆಲ್ದಿ ಫುಡ್ ಇಷ್ಟು ಸಡನ್ನದಕ್ಕೆ. ಅದು ತಿನ್ನಲ್ಲ, ಅದಕ್ಕೂ ಏನೋ ಗೊತ್ತಿಲ್ಲ, ಏನೋ ಹಲವಾರು ಅನ್ವಾಂಟೆಡ್ ಥಾಟ್ಸ್, ಅದು ಇದು ಎಲ್ಲ ವೀಡಿಯೋನ ಎಡಿಟ್ ಮಾಡಿದೆ ಏನೋ ಅದೇ ಥಾಟ್ಸಲ್ಲಿ. ಐ ಥಿಂಕ್ ಡೇ 43 and 44th ವೀಡಿಯೋ ಎಡಿಟ್ ಮಾಡಿದೆ. ಪಾಯಿಂಟ್ ಅದಲ್ಲ. ಸೊ ಇದು ಮಾಡಿ ಎದ್ದೆ, ಒಂದು ಮಾಫಿನ್ ತಿಂದೆ, ಮತ್ತು ರಾತ್ರಿ ಎಷ್ಟು ಗಂಟೆಗೆ 12 ಗಂಟೆಗೆ. ಆಮೇಲೆ ಪೀನಟ್ ಬಟರ್ ತಿಂದೆ. ಆದರೂ ಏನೋ ಒಂದು ನಿದ್ದೆ ಬರ್ತಾಯಿಲ್ಲ ಸರಿಯಾಗಿ. ಬುಕ್ ಓದಿದ್ದೆ ನಾನು. ಅದರಲ್ಲಿ ಒಂದು ಕರೆಕ್ಟ್ ಟೈಮ್ಗೆ ಪಾಯಿಂಟ್ಸ್ ಇತ್ತು. ನಿಮಗೆ ವಾಟ್ ಆರ್ ಯು ಗ್ರೇಟ್ಫುಲ್ ಫಾರ್ ಇನ್ ಲೈಫ್ ಆ್ಯಂಡ್ ಎವ್ರಿ ಒಂದು ಏರಿಯಾ ಆಫ್ ಲೈಫಲ್ಲಿ ನಿಮ್ಗೆ ಏನು ಬೇಕು, ಫಿನಾನ್ಷಿಯಲಿ, ಎಮೋಷ್ನಲಿ, ಮೆಂಟಲಿ, ವಾಟ್ ಆರ್ ಯುವರ್ ಗೋಲ್ಸ್ ಅಂತ ಕ್ಯಾಟಗರೈಸ್ ಮಾಡಿರಿ ಅಂತ ಒಂದು ಆ್ಯಕ್ಟಿವಿಟಿ ಇತ್ತು ಅದರಲ್ಲಿ. ಹೌದಲ್ವ, ನಾನು ಮಾಡಬೇಕು. ಆ್ಯಂಡ್ 2025 ಇಯರ್ಸ್ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಎವ್ರಿ ಇಯರ್ ನಾನು ಇದನ್ನು ಮಾಡ್ತೀನಿ. ಅಂದರೆ ಮೇ ನಾಟ್ ಬಿ ಎಕ್ಸಾಕ್ಟ್ಲಿ ಇನ್ ದ ಸೇಮ್ ಮ್ಯಾನರ್ ದಟ್ ಈಸ್ ಗಿವನ್ ಇನ್ ದ ಬುಕ್, ಬಟ್ ಯೂಶ್ವಲಿ ನಾನು ಮಾಡ್ತೀನಿ. ಈ ವರ್ಷದ ಗೋಲ್ಸ್ ಏನು, ಏನೇನು ಮಾಡಬೇಕು ಅಂತ ಲಾಸ್ಟ್ ಇಯರು ಸೆಟ್ ಮಾಡಿದ್ದೆ. ಆ್ಯಂಡ್ ಅದನ್ನು ನಾನು ವೀಡಿಯೋದಲ್ಲಿ ಶೇರ್ ಮಾಡಿಲ್ಲಲ್ಲ. ಸೊ ಪ್ರತಿಯೊಂದು ವೀಡಿಯೋದಲ್ಲಿ, ಐ ಮೀನ್ ಪ್ರತಿಯೊಂದು ವರ್ಷದಲ್ಲಿ ಸಾರಿ, ಅದು ಏನೋ ನೋಟಿಫಿಕೇಷನ್ ಬಂತು, ವೀಡಿಯೋ ಕಟ್ ಮಾಡಬೇಕಾಯ್ತು. ಓಕೆ, ನಾನೇನು ಹೇಳ್ತಾ ಇದ್ದೆ ಅಂದರೆ, ಎವ್ರಿ ಇಯರ್ ಒಂದು ಎಕ್ಸೆಲಲ್ಲಿ ನಾನು ಬರೆದುಬಿಟ್ಟಿರ್ತೀನಿ. ಇದನ್ನು ಕೆಲವೊಂದು ವೀಡಿಯೋಸಲ್ಲೂ ಶೇರ್ ಮಾಡಿದ್ದೀನಿ, ಓಲ್ಡ್ ವೀಡಿಯೋಸಲ್ಲಿ. ಈ ವರ್ಷದ ಗೋಲ್ ಏನು, ನಾನು ಅದನ್ನು ಯಾವ ರೀತಿ ಅಚೀವ್ ಮಾಡಬೇಕಂತ ಬರೆದಿರ್ತೀನಿ. ಹೋದ ವರ್ಷವೂ ಆ ಥರ ಬರೆದಿದ್ದೆ. ಕೆಲವೊಂದು ಲಿಸ್ಟ್ ಮಾಡಬೇಕಂದ್ರೆ ನನ್ನ ಗುರಿ, ನನ್ನ ಹೌಸ್ ಲೋನ್ ಇದೆ, ಅದು ಕ್ಲೋಸ್ ಮಾಡಬೇಕು. SSC ಕೋರ್ಸ್ನ ಸರ್ಟಿಫಿಕೇಟ್ ಮಾಡಬೇಕು. SSC ಕೋರ್ಸ್ ನಾನು ಏನು ಮಾಡ್ತಾಯಿದ್ದೆ ತೋರಿಸ್ತಿರ್ತೀನಲ್ಲ, ವೀಡಿಯೋದಲ್ಲಿ ಟಾಸ್ಕಲ್ಲಿ ತೋರಿಸಿದ್ನಲ್ಲ, ಅದನ್ನು ಕಂಪ್ಲೀಟ್ ಮಾಡಬೇಕು. ನನ್ನ ಮಗನ ಜೊತೆ ಕಾಮ್ ಆಗಿರಬೇಕು, ಎಷ್ಟಾಗುತ್ತೆ ಅಷ್ಟು ಟೈಮ್ ಕಳಿಬೇಕು. ಇನ್ನೊಂದೆರಡು ಇತ್ತು ಮೇನು. ಏನಾಯಿತು ಅಂತ ಹೇಳಿದ್ರೆ, ಯಾವ ಗೋಲು ನಾನು ರೀಚ್ ಆಗಿಲ್ಲ, ಬಟ್ ಹೈ ಲೆವೆಲ್ಗೆ ಏನನ್ಸುತ್ತೆ ಮುಟ್ಟಿದ್ದೀನೇನೋ ಅನಿಸುತ್ತೆ. ಲೈಕ್ SSC ಆಫ್ಕೋರ್ಸ್ ನಾನು ಕೋರ್ಸಿಗೆ ಟ್ರೈನಿಂಗ್ ಮಾಡ್ತಾ ಇದ್ದೀನಿ ಅದನ್ನು, ಬಟ್ ಅದು ಎಕ್ಸಾಕ್ಟ್ ಫೈನಲ್ ಗೋಲ್ ರೀಚ್ ಆಗಿಲ್ಲ. ಅಂದರೆ ಸರ್ಟಿಫಿಕೇಟ್ ಮಾಡಬೇಕಿತ್ತು, ಅದಾಗಿಲ್ಲ. ಹೌಸಿಂಗ್ ಲೋನ್ ಕ್ಲೋಸ್ ಆಗಿದೆ, ಬ್ಯಾಂಕಲ್ಲಿ ಕ್ಲೋಸ್ ಆಗಿದೆ. ಬಟ್ ಆ ಬ್ಯಾಂಕಲ್ಲಿ ಕ್ಲೋಸ್ ಮಾಡಬೇಕಂದ್ರೆ ಒಬ್ಬರ ಹತ್ರ ನಾನು ಸ್ವಲ್ಪ ಹಣ ಇಸ್ಕೊಂಡಿದ್ದೆ, ನಾನು ಅದನ್ನು ಕೊಡಬೇಕು. ಸೊ ಐ ಡೋಂಟ್ ನೋ, ಐ ಶುಡ್ ಕನ್ಸಿಡರ್ ಆಸ್ ಹೌಸ್ ಲೋನ್ ಕ್ಲೋಸ್ ಆಗಿದೆಯಾ ಇಲ್ವಾ ಅಂತ. ಬ್ಯಾಂಕಲ್ಲಿ ಅಫಿಷಿಯಲಿ ಕ್ಲೋಸ್ ಆಗಿದೆ. ಬ್ಯಾಂಕವ್ರು ಬಂದು ನನಗೆ ಏನು ಎಲ್ಲಿ ಅಂತ ಏನು ಕೇಳಲ್ಲ ಆ ಥರ. ಆಮೇಲೆ ನನ್ನ ಮಗನ ಜೊತೆ ಟೈಮ್ ಕಳೀತಾ ಇದ್ದೀನಿ. ಕಾಮಾಗಿ ಇರೋಕ್ಕಾಗ್ತಿಲ್ಲ ನಂಗೆ, ಹಾನೆಸ್ಟಾಗಿರ್ತೀನಿ. ನನಗೆ ಕೆಲವೊಂದು ಸತಿ ಐ ಲೂಸ್ ಮೈ ಟೆಂಪರ್ ಆ್ಯಂಡ್ ಕಿರ್ಚ್ಬಿಡ್ತೀನಿ. ಯಾಕಂದರೆ ನಾನೊಬ್ಬರೇ ಹ್ಯಾಂಡಲ್ ಮಾಡೋದ್ರಿಂದ ಕೆಲವೊಂದು ಸತಿ ಸಿಚುವೇಶನ್ ಔಟ್ ಆಫ್ ದ ಹ್ಯಾಂಡ್ ಹೋಗ್ಬಿಡುತ್ತೆ. ಮಗು ಅಲ್ವಾ, ಅವನು ಹಠ ಮಾಡ್ತಾನೆ, ನಾನು ಎಲ್ಲ ಮಾಡ್ತಾ ಇರ್ತೀನಿ, ಟ್ರಿಗರ್ ಆಗಿಬಿಡ್ತೀನಿ. ಸೊ ದ್ಯಾಟ್ ಈಸ್ ಡೆಫಿನೆಟ್ಲಿ ಎನ್ ಏರಿಯಾ ವೇರ್ ಐ ಹ್ಯಾವ್ ಟು ವರ್ಕ್ ಆನ್ ಆ ಥರ. ಆ್ಯಂಡ್ ಸೊ ಯಾವುದು ವೆಯ್ಟ್ ಗೇನ್ ಒಂದು 60 kg ಮಾಡಬೇಕಂತಿತ್ತು, 61ಕ್ಕೆ ಬಂದಿದ್ದೀನಿ. ಸೊ ಅದು ಕೂಡ ರೀಚ್ ಆಗಿದ್ದೀನಿ, ಆದರೂ ಆಗಿಲ್ಲ ಅನ್ನೋ ಥರ ಇದೆ. ಸೊ ಪಾಯಿಂಟ್ ಅದಲ್ಲ, ನಂಗೆ ಯಾವುದು ಕರೆಕ್ಟಾಗಿ ರೀಚ್ ಆಗಿಲ್ಲ ಅಥವಾ ಏನೋ ಬೇರೆ ಏನೋ ಮತ್ತೊಂದೇನೋ ಅಂತಲ್ಲ ಪಾಯಿಂಟು.
ಏನೋ ಒಂದು ಮಿಸ್ಸಿಂಗ್ ಅದು. ಐ ಡೋಂಟ್ ನೋ, ಮೇ ಬಿ ಐ ವಿಲ್ ನಾಟ್ ಬಿ ಏಬಲ್ ಟು ಆರ್ಟಿಕ್ಯುಲೇಟ್ ಇಟ್ ಪ್ರಾಪರ್ಲಿ. ಅದನ್ನು ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆಮೇಲೆ ಅದನ್ನು ಏನು ನಡೀತಿದೆ ಅಂತ ಕೂಡ ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಓಕೆ, ಏನು ಬೆಳಗ್ಗೆ ಎದ್ದು ಏನಪ್ಪ ಅಂದರೆ ಪ್ರಾಣಾಯಾಮ, ಎಕ್ಸಸೈಸ್ ಎಲ್ಲ ಒಂದು ಆಟೋನಮಸ್ ಮಾಡೋದಕ್ಕಿಂತ ಇವತ್ತು ಸ್ವಲ್ಪ ರಿಫ್ಲೆಕ್ಟ್ ಮಾಡೋಣ ಅಂತ ಎದ್ದು, ಇವಾಗ ನೀವು ಅದಕ್ಕೆ ಮಲ್ಕೊಂಡಿದ್ದೆ ಅಂದಲ್ಲ, ನನ್ನ ಪಾಡಿಗೆ ನಾನು ಕೂತ್ಕೊಂಡು ಆ ಬುಕ್ಕಲ್ಲಿ ಏನು ಕೊಟ್ಟಿದ್ದಾಳ ಸ್ಟೆಪ್ಸ್ನ ಮಾಡೋಣ, ಸ್ವಲ್ಪ ರಿಫ್ಲೆಕ್ಟ್ ಮಾಡೋಣ. ನನಗೆ ಈ ವರ್ಷದ ಗೋಲ್ ಏನು ಇಟ್ಕೋಬೇಕು, ಯಾವುದ್ರ ಮೇಲೆ ವರ್ಕ್ ಮಾಡಬೇಕು, ನಾನು ಸುಮ್ಮನೆ ಇದೇ ಥರ ಆಟೋ ಪೈಲಟಲ್ಲಿ ಓಡ್ತಾನೆ ಇರಬೇಕಾ, ಇಲ್ಲ ಸ್ವಲ್ಪ ಮೇ ಬಿ ಐ ಶುಡ್ ಸ್ಟಾರ್ಟ್ ಲುಕಿಂಗ್ ಫ್ಯೂ ಥಿಂಗ್ಸ್ ಇನ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅನ್ನೋ ಥರ ಎದ್ದು ಕೂತ್ಕೊಂಡಿದ್ದೀನಿ. ಸೊ ಅದಕ್ಕೆ ಅಲ್ಲಿ ನೋಡಿ ಬುಕ್ಕು ಇಟ್ಟಿದ್ದೀನಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ಬುಕ್ ಇದೆ ನೋಡಿ, ಅದನ್ನು ಒಂದು ನೋಟ್ಬುಕ್ ತೊಗೊಂಡು ಬರಿತಾ ಕೂತ್ಕೋಬೇಕು. ಅವ್ನು ಹೇಳೋಕ್ಕಿಂತ ಮುಂಚೆನೇ ಇದನ್ನು ಧ್ಯಾನ ಕೂತ್ಕೊಂಡು ಮಾಡಬೇಕು ಅಂತ ಇವತ್ತಿನ ದಿನದಲ್ಲಿ ನಾನು ಅಂದ್ಕೊಂಡಿದ್ದೀನಿ. ಇಷ್ಟೇ ಪಾಯಿಂಟು ಅಷ್ಟೇ. ನನ್ನ ಮನಸ್ಸಲ್ಲಿ ಏನು ನಡೀತೈತೆ ಅಂತ ಶೇರ್ ಮಾಡಬೇಕಾಗಿತ್ತು. ಆಮೇಲೆ ಯೂಶ್ವಲಾಗಿ ಏನು ಸ್ಟಾರ್ಟ್ ಮಾಡ್ತೀನಿ ದಿನ, ಪ್ರಾಣಾಯಾಮ, ನೀರು ಕುಡಿಯೋದು ಅದೆಲ್ಲ ಮಾಡೋದಕ್ಕಿಂತ ಇವತ್ತು ಇದಕ್ಕೆ ಟೈಮ್ ಕೊಟ್ಟು ಅಲ್ಲಿ ರಿಯಲೈನ್ ಮಾಡ್ಕೊಳ್ಳೋಣ. ಹೊಸ ವರ್ಷ ಸ್ಟಾರ್ಟ್ ಆಗಿದೆ, ಈ ವರ್ಷದ ಗುರಿಗಳು ಏನಿರಬೇಕು ನಂದು. ಮೇ ಬಿ ಯಾವಾಗಲೂ ಜರಿ ಗೋಲು ಅದು ಇದು ಅಂದ್ಕೊಂಡು ಹಿಂದೆ ಹೋಗೋಕ್ಕಿಂತ ಸ್ವಲ್ಪ ಸ್ಟೆಪ್ ಬ್ಯಾಕ್ ತೊಗೊಂಡು ನಿಜವಾಗ್ಲೂ ಏನು ಇಂಪಾರ್ಟೆಂಟ್ ನನಗೆ, ಪೀಸ್ ಆಫ್ ಮೈಂಡು, ಹೇಗೆ ನಾನು ಅದನ್ನು ಇಟ್ಕೋಬೇಕು, ಖುಷಿ ಹೇಗಾಗಿರಬೇಕು, ಎಂಜಾಯ್ ಮಾಡಬೇಕು ಎವ್ರಿ ಮೊಮೆಂಟ್ನ ಹೇಗೆ. ಕೆಲವೊಂದು ಸಿಚುವೇಶನ್ಸ್ ಇನ್ ಲೈಫ್ ಆರ್ ಎನಿವೇ ಅನ್ಅವಾಯ್ಡಬಲ್. ಸೊ ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು, ಅದೊಂದು ಕೆಲವೊಂದು ಪಾಯಿಂಟ್ಸಲ್ಲೆಲ್ಲ ಸ್ವಲ್ಪ ರಿಫ್ಲೆಕ್ಟ್ ಮಾಡಬೇಕು. ಎಸ್ಪೆಷಲಿ ಐ ಹ್ಯಾವ್ ಟು ವರ್ಕ್ ಆನ್ ಬೀಯಿಂಗ್ ಪೇಷಂಟ್, ಬಿಕಾಸ್ ಅದು ಅಲ್ಲದೆ ನನ್ನ ಮಗುಗೋಸ್ಕರ ನಾನು ಪೇಷಂಟ್ ಇರೋದನ್ನು ಕಲಿಬೇಕು. ಮೇ ಬಿ ಒನ್ ಮೋರ್ ಪಾಯಿಂಟ್ ಟ್ರಿಗರ್ ಮಾಡಿದ್ದಿದೆಯಲ್ಲ ಅಂತ ಹೇಳಿದೆ, ಅದೆಲ್ಲ ತಿನ್ನೋ ಸ್ವೀಟ್ ಇರೋದು. ಅಫ್ಕೋರ್ಸ್ ಕಾಫಿ ಮಫಿನ್ ಒಂದೇ ತಿಂದಿದ್ರೆ ಏನೂ ಆಗ್ತಿರ್ಲಿಲ್ಲ. ತುಂಬಾ 4-5 ಮಫಿನ್ ತಿಂದುಬಿಟ್ಟೆ, ಕಾಫಿ 2 ಕಪ್ ಕುಡಿದೆ. ಅದಕ್ಕೊಂದು ಕಾರಣ ಇದೆ. ಅವ್ಯಕ್ತಿ ಏನೋ ಒಂದು ತುಂಬ ಹಠ ಮಾಡಿಬಿಟ್ಟ. ಸೂಪರ್ ಮಾರ್ಕೆಟಲ್ಲಿ ಹೋದಾಗ ಸುಮ್ಮನೆ ಇರಲ್ಲ, ಬಿಲ್ಲಿಂಗ್ ಮಾಡುವಾಗ ಅದು ಇದು ಒತ್ತೋದು, ಅದು ಮಾಡೋದು ಇದು ಮಾಡೋದು, ಕ್ವಶನ್ಸ್ ಕೇಳೋದು, ಅದು ಅಲ್ಲಿಂದ ಎತ್ತಿಡೋದೆಲ್ಲ ಮಾಡ್ತಾಯಿದ್ದ. ಸೊ ಅಲ್ಲಿಂದ ಅದು ಎಕ್ಸ್ಟ್ರಾ ಏನೋ ಪೇ ಆಯಿತು. ಸಮಥಿಂಗ್ ಲೈಕ್ ದಟ್ ಹ್ಯಾಪನ್ಸ್. ಅದು ಟ್ರಿಗರ್ ಮಾಡಿ ಐ ಶೌಟೆಡ್ ಇಟ್ ವೆರಿ ಬ್ಯಾಡ್ಲಿ. ಐ ಫೀಲ್ ಸೋ ಬ್ಯಾಡ್ ನೌ. ಸೊ ಮೇ ಬಿ ಆ ಥಾಟ್ಸ್ ನಾನು ಬಿಹೇವ್ ಮಾಡ್ತಿರೋ ರೀತಿ ಸರಿ ಇಲ್ಲ ಅಂತ ಹೇಳಿ ಇಟ್ ಈಸ್ ಇಂಪ್ಯಾಕ್ಟಿಂಗ್ ಆನ್ ಹಿಮ್ ಅಂತ ಮೇ ಬಿ ಒಂದಕ್ಕೊಂದು ಟ್ರಿಗರ್ ಆಗಿ ಆ ಥರ ಆಗಿದೆ ಅನಿಸುತ್ತೆ. ಸೊ ಅದಕ್ಕೆ ಇವತ್ತು ಕೂತ್ಕೊಂಡು ಬುಕ್ಕಲ್ಲಿ ಎಲ್ಲ ಲಿಸ್ಟ್ ಮಾಡಿ ನಾನು ಮೇನ್ ಏರಿಯಾಸ್ ಏನು ಅಂತ ಹೇಳಿ ಬದುಕೋಬೇಕು ಅಂತ ಇದ್ದೀನಿ. ಸೊ ಅದೇ ಇವತ್ತಿನ ಮೊದಲನೇ ಟಾಸ್ಕ್. ಎಲ್ಲ ಬಿಡೋದನ್ನು ಬಿಟ್ಟು ಅದನ್ನು ಮಾಡಬೇಕು ಅಂತ ಇದ್ದೀನಿ. ನಿಮಗೂ ಈ ಥರ ಆಗ್ತಿರತ್ತೆ ಆವಾಗವಾಗ. ನಾನು ಹೇಳಿದ್ದೆಲ್ಲ ಐ ಏಬಲ್ ಟು ಕನೆಕ್ಟ್ ಟು ಇಟ್. ಯಾವ ಥರ ನೀವು ಅದನ್ನು ಹ್ಯಾಂಡಲ್ ಮಾಡ್ತೀರಾ ಆ ಥರ ಸಿಚುವೇಷನಲ್ಲಿ ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ನಂಗೆ ಗೊತ್ತಿಲ್ಲ ನಿಜವಾಗ್ಲೂ ನಿಮ್ಗೆ ಎಷ್ಟು ಅರ್ಥ ಆಯಿತು ನಾನು ಹೇಳೋದು ಅಂತ ಹೇಳಿ. ಬಟ್ ಅರ್ಥ ಆಗಿದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ, ನಾನು ಏನು ಹೇಳ್ತಾ ಇದ್ದೀನಿ, ನಿಮಗೂ ಈ ಥರ ಆಗುತ್ತಾ ಅಂತ ಅನ್ನೋದನ್ನು. ಸೊ ಇಷ್ಟು ಹೇಳ್ತಾ ಇವತ್ತಿನ ದಿನನ ಶುರು ಮಾಡೋಣ. ತಿಂತಾ ಇದ್ದಾನೆ ಆ್ಯಪಲ್ ಅಲ್ಲ, ಏನದು ಪಪಾಯ. ನಾನು ತಿಂತೀನಿ ಇವಾಗ. ಆಮೇಲೆ ಹೋಮ್ವರ್ಕ್ ಈ ಥರ ಮಾಡಿದೆ ನೋಡಿ, ಪಕ್ಕದಲ್ಲಿ ಈ ಥರ ಹುಚ್ಚರ ಥರ ಗೀಚಿದ್ದಾನೆ ಕೂಡ. ಜೋಜಾ ಜಿಜಿ ಜೋಜು ಇದು ಚೆನ್ನಾಗಿರೋದು ಡ್ರಾಯಿಂಗ್. ಗ್ರಾಸು, ಪಕ್ಷಿಗಳು, ಸಣ್ಣ ಇದೇನು ಮನೆ ಬಾಗ್ಲೇ ಇಲ್ಲ ಮನೆಗೆ. ಯಾಕಂದ್ರೆ ವೆರಿ ಕ್ವಿಕ್ ಲಂಚ್ ಮಾಡಿದೆ. ಹೇಗೆ ಕ್ವಿಕ್ ಅಂದರೆ ಇದು ರೆಡಿಮೇಡ್ ಪೆಸ್ಟೋ ಬಾಸಿಲ್ದು ಒಂದು ಪೇಸ್ಟ್ ತೊಗೊಂಡು ಬಂದೆ. ಇದನ್ನು ಕುದಿಸ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ ಅಷ್ಟೇ, ಇನ್ನೇನು ಇಲ್ಲ. ಹಾಕಿದ್ಮೇಲೆ ಕುದಿಸ್ಬೇಕಂತ ಏನಿಲ್ಲ, ಜಸ್ಟ್ ಕುದಿಸು, ನೀರನ್ನ ಡ್ರೈನ್ ಮಾಡಿ ಇದನ್ನು ಹಾಕಬೇಕು ಅಷ್ಟೇ. ಉಪ್ಸ್, ಮೂವಿ ನೋಡ್ತಾ ವಿ ಹ್ಯಾವಿಂಗ್ ಅವರ್ ಲಂಚ್. ಔಟ್ ಆಫ್ ನೋವೇರ್ ಸಡನ್ನಾಗಿ ನಾನು ಗೂಗಲಲ್ಲಿ ನಾನು ಹುಟ್ಟಿದ ಊರು ನೋಡಬೇಕಂತ ಅನ್ನಿಸ್ತು. ಅದಕ್ಕೆ ಗೂಗಲಲ್ಲಿ ಇದನ್ನು ಹುಡುಕ್ತಾ ಇದ್ದೆ, ಸಿಕ್ತು ನೋಡಿ. ಇದೆ ನಾನು ಹುಟ್ಟಿದ ಊರು. ಇದೇ ಇವತ್ತಿನ ಊಟ ನಂದು. ಅವನಿಗೆ ಸ್ನ್ಯಾಕ್ಸ್ ಅವಿಕ್ತನಿಗೆ ನೀನು ಕಾಫಿಗೆ ಇಟ್ಕೊಂಡಿದ್ದೀನಿ ನೋಡಿ. ಆ ಟಿ ವಿ ನೋಡ್ತಾ ಕುತ್ಕೊಂಡ್ಬಿಟ್ಟೆ ನನ್ನ ಲ್ಯಾಪ್ಟಾಪು. ಏನು ವೀಡಿಯೋಸ್ ಏನಿರುತ್ತೋ ಅದರಲ್ಲಿ. ವೇಟ್ ಸೇಮ್ ಇದೆ ಅಂತ ಒಂದು ಕಡೆ ಖುಷಿ, ಆದರೆ ಇನ್ನೂ ಕಡಿಮೆ ಆಗ್ತಿಲ್ಲ. ಅಫ್ಕೋರ್ಸ್ ನಾನೇನು ಮಾಡ್ತಾ ಇಲ್ಲ ಸ್ಪೆಸಿಫಿಕ್ಕಾಗಿ ವರ್ಕೌಟ್ ಆಗಲಿ, ಮೊದಲಿನ ಥರ ಸ್ಟ್ರಿಕ್ಟ್ ಆಗ್ತಿಲ್ಲ. ಸೊ ಎರಡೂ ಆಗ್ತಾಯಿದೆ. ಟೈಮ್ ನೋಡಿ 11:20 ಆಯಿತು. ಚಾಕೋಸ್ ತಿಂತಾಯಿದ್ದೀವಿ.
ಅವನು ಆಗಲೇ ಅರ್ಧ ತಿಂದಿಟ್ಟಿದ್ದಾನೆ. ಇದು ನಂದು. ಆಮೇಲೆ ಆಲ್ಮಂಡ್ ಮತ್ತು ದ್ರಾಕ್ಷಿ ಫ್ಲಾಕ್ಸ್ ಸೀಡ್ಸ್ ಎಲ್ಲ ಆಯಿತು. ತಿಂದು ಸ್ನಾನ ಮಾಡ್ಕೊಂಡು ಇವಾಗ ಇದು ಚಾಕೋಸ್ ತಿಂತಾಯಿದ್ದೀನಿ. ಆಮೇಲೆ ಟೀಗೆ ಇಟ್ಟಿದ್ದೀನಿ. ನನಗೆ ಒಟ್ಟು ಕಾಂಬಿನೇಷನ್ ಅಲ್ವಾ. ನನ್ನ ಫೇವ್ರೇಟ್ ವೆಜಿಟೇಬಲ್ ಇದು. ಆಶ್ಚರ್ಯ ಆಗ್ಬೋದು ಫೇವ್ರೇಟ್ ಅಂತ ಹೇಳಿದ್ರೆ, ನೋಡಿದ್ರೆ ಯಪ್ಪ ಇದು ತಿನ್ಬೇಕಾ ಅನ್ಸುತ್ತೆ. ಬಟ್ ತಿಂತ ತುಂಬಾ ಸಿಹಿ ಇದೆ ಇದು ಆ್ಯಕ್ಚುಲಿ. ಇದು ತುಂಬಾ ಸಿಹಿ ಅಂದರೆ ದ ಟೇಸ್ಟಿ. ಸೊ ತರಕಾರಿ ಆಯಿತು. ಈಗ ಹಣ್ಣು ತಿಂತೀವಿ. ಮ್ಯಾಗಿ ಮಾಡ್ಕೋಬೇಕಂತ ಇದ್ದೀನಿ, ಓಟ್ಸ್ ಮ್ಯಾಗಿ. ಲೇಝಿ ಸ್ಯಾಟರ್ಡೇ ಇವತ್ತು. ಏನು ನಾನು ಸ್ಪೆಷಲ್ ಎಕ್ಸ್ಟ್ರಾ ಎಫರ್ಟ್ ಏನು ಹಾಕಲ್ಲ ಬೇರೆ ಬೇರೆ ಅಡುಗೆ ಮಾಡೋಕ್ಕೆ. ಸೊ ಮ್ಯಾಗಿ ಒಂದು ತಿಂತಾಯಿದ್ದೀವಿ. ಇದು ಓಟ್ಸ್ ಮ್ಯಾಗಿ, ಇದು ನಾರ್ಮಲ್ ಮ್ಯಾಗಿ ಮೈದಾದು. ಮೈದಾದು ಯಾಕಂದರೆ ಅವನಿಗೆ ಇದು ಇಷ್ಟ ಇಲ್ಲ ಅಂತ ಅದಕ್ಕೆ ಅದನ್ನು ಮಾಡಿದ್ದೀನಿ. ಇಷ್ಟನಾ? ಮತ್ತು ಅವಾಗ ಹೇಳಿದೆ ನಂಗೆ ಅದೇ ಬೇಕು ಅಂತ, ಮೈದಾದೇ ಬೇಕು ಅಂತ. ಆಮೇಲೆ ಅದಕ್ಕೆ ಸ್ವಲ್ಪ ಸ್ಪೈಸ್ ಲೆವೆಲ್ಲು ಕಡಿಮೆ ಇದೆ. ಸೊ ಇದಕ್ಕೆ ಸ್ಪೈಸಿ ಆಗಿದೆ. ಈಗ ಟೈಮ್ ಆಗಿದೆ 5:17, ಅಂದರೆ 17 5:20. ಸೊ ಇಲ್ಲಿದೆ ಟೋಫು ಪ್ರೋಟೀನ್ಗೆ. ಇವತ್ತು ಇಡೀ ದಿನ ಪ್ರೋಟೀನ್ ತಿಂದಿಲ್ಲ, ನಿನ್ನೆನೂ ಅಷ್ಟೇನು ತಿಂದಿಲ್ಲ. ಬನಾನಾ ಕಾರ್ಬು ಮತ್ತು ಇವತ್ತು ಫ್ರೂಟ್ ತಿಂದಿಲ್ವಲ್ಲ ಅದು. ಸೊ ಬೆಳಗ್ಗೆ ಬೀನ್ಸ್ ತಿಂದೆ, ಮಧ್ಯಾಹ್ನ. ಆ್ಯಂಡ್ ಇವಾಗ ಫ್ರೂಟು 1 ಟಾಸ್ಕ್ ಮುಗೀತು. ಆ್ಯಂಡ್ 5:15 ಮುಗಿಸ್ಬಿಡ್ತೀನಿ. ಬೆಳಗ್ಗೆ 9 ಗಂಟೆವರೆಗೂ ಏನೂ ಇಲ್ಲ ತಿಂದಾದ್ಮೇಲೆ. ಗ್ರೀನ್ ಟೀ ಕುಡಿಬೋದು ಆಮೇಲೆ ಅಷ್ಟೇ. ಟೈಮ್ ನೋಡಿ 9:30 ಆಗಿದೆ. ಗ್ರೀನ್ ಟೀ ಇವಾಗ ಕುಡಿತಾ ಇದ್ದೀನಿ. ಹಸಿವಾಗ್ತಿದೆ. ಬಟ್ ಚಾಲೆಂಜ್ ಮಾಡ್ಕೊಂಡಿದ್ದೀನಿ ಇವತ್ತು ನಾಳೆ 9 ಗಂಟೆವರೆಗೂ ಏನೂ ತಿನ್ನಬಾರ್ದು ಅಂತೇಳಿ. ಇಷ್ಟೇ ಕ್ರೇವಿಂಗು ಹಸಿವಾದರೆ ಅಂತ. ಆಮೇಲೆ ಇಲ್ಲಿ ಸರ್ ಮಲ್ಕೊಂಡಿದ್ದಾರೆ. ಲುಕ್ ಎಟ್ ಮೈ ವೇಟ್ 60.95. ಆ 60 ನಂಬರ್ ನೋಡೋಕ್ಕೇನೆ ಖುಷಿ. ಎಷ್ಟು ಬರೀ 5 ಗ್ರಾಮ್ಸಾ? ಹಾಂ, 5 ಗ್ರಾಮ್ಸ್ ಕಡಿಮೆ ಆಗಿದೆ ಅಷ್ಟೇ 61 ರೇಂಜಿಂದ. ಬಟ್ ಆದರೂ 60 ಅಂತ ಕಾಣುತ್ತಲ್ವಾ. ಇಟ್ ಲುಕ್ಸ್ ಇಟ್ ಮೇಕ್ಸ್ ಮಿ ಫೀಲ್ ಸೋ ಗ್ರೇಟ್ಫುಲ್. ಟೈಮ್ ಎಷ್ಟಾಗಿದೆ ಗೊತ್ತಾ? ಆಗಿತ್ತು 10:30 ಆಗಿದೆ. ಇವಾಗ ಎದ್ದಿದ್ದೀವಿ. ಮೇ ಬಿ ದ್ಯಾಟ್ಸ್ ಆಲ್ಸೋ ದ ರೀಸನ್. ಬಿಕಾಸ್ ಇಷ್ಟು ಲೇಟಾಗಿದ್ದರೆ ಆಬ್ವಿಯಸ್ಲಿ ಹೊಟ್ಟೆಯಲ್ಲಿರೋದು ಎಲ್ಲ ಖಾಲಿಯಾಗಿರುತ್ತಲ್ಲ, ಅದಕ್ಕೆ ವೇಟ್ ಕಡಿಮೆ ತೋರಿಸ್ತಾ ಇದೆ. 10:45 AM. ನನ್ನ ಬ್ರೇಕ್ಫಾಸ್ಟ್ ರೆಡಿ. ಆ್ಯಸ್ ಯೂಶುವಲ್ ಫ್ಲಾಕ್ಸ್ ಸೀಡ್ಸ್, ಆಲ್ಮಂಡ್, ವಾಲ್ನಟ್, ಡ್ರೈ ಫ್ರೂಟ್ಸ್ ಆಯಿತು. ಚಾಕ್ಲೇಟ್ ವಾಸನೆಗಂತೂ ಡೆಫಿನೆಟ್ಲಿ ಸ್ಟಾರ್ಟ್ ಆಗಿದೆ. ಬಿಕಾಸ್ 10:30 ಆಗಿದೆ ಈಗ ಟೈಮು. ಆ್ಯಂಡ್ ಇದು ಅವಲಕ್ಕಿ. ಇದು ಆ್ಯಕ್ಚುಲಿ ನಿನ್ನೆ ಮಾಡಿರೋದು. ಅವನಿಗೆ ಡಿನ್ನರ್ಗೆ ಅಂತ ಮಾಡಿದ್ದೆ. ಸ್ವಲ್ಪ ಉಳಿದಿತ್ತು, ಅದನ್ನು ನಾನು ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದ್ದೀನಿ. ಅವ್ನು ಚಾಕೋಸ್ ತಿಂತಾ ಇದ್ದಾನೆ. ಮಳೆ ನೋಡಿ ಹೆಂಗೆ ಬರ್ತಾ ಇದೆ. 12 ಗಂಟೆ ಆಗಿದೆ ಈಗ. ಫುಲ್ ಜೋರು ಬರ್ತಾ ಇದೆ ಗಾಳಿ, ವಿಂಡು, ಮಳೆ ಎರಡೂ. ಐ ವಿಶ್ ಐ ಹ್ಯಾಡ್ ಅ ಬೆಟರ್ ವ್ಯೂ ಟು ಶಾಟ್ ದಿಸ್. ಗುಡುಗು ಬರ್ತಾ ಇದೆ, ಕೇಳಿಸ್ತಾ ಇದೆಯಾ? ಅದು ಇದು ಗಾಳಿನೇ ಈ ಕಡೆ ಹೋಗ್ತಾ ಇರೋದು. ಈ ಕಡೆ ಹೋಗ್ತಾ ಇರೋ ಗಾಳಿ, ಅದು ಮಳೆನೇ. ಗಾಳಿ ಅವತ್ ಮಳೆ ಬರ್ತಾ ಇತ್ತು, ಅದಕ್ಕೆ ಮಿಂಚು ಬರ್ತಾ ಮಿಂಚೋದು ಗುಡುಗು. ಇವಾಗ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಈ ಬನಾನಾಸ್ ನೋಡಿದೆ ನೋಡಿ ಎಷ್ಟು ಓವರ್ ಹೈಪ್ ಆಗಿಬಿಟ್ಟಿದೆ. ಈಗ ಸಮ್ಮರ್ ಅಲ್ವಾ, ಕವರಲ್ಲಿ ಇಟ್ಬಿಟ್ಟು ನೋಡಿ ಹಿಂಗಾಗಿದೆ. ಅದಕ್ಕೆ ಮಫಿನ್ ಆದರೂ ಮಾಡೋಣ. ಬಿಕಾಸ್ ರೀಸೆಂಟಾಗಿ ಮಫಿನ್ ಟ್ರೇನ ತೊಗೊಂಡು ಬಂದಿದ್ನಲ್ಲ. ಸೊ ಲೆಟ್ಸ್ ಮೇಕ್ ಯೂಸ್ ಆಫ್ ಇಟ್ಟು ಅಂತ ಹೇಳ್ಬಿಟ್ಟು ಬನಾನಾ ಮಫಿನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಒಳ್ಳೇದಾಯಿತು. ಪ್ರಾಸೆಸ್ ಶುಗರ್ ಹಾಕಬೇಕಂತ ಇಲ್ಲ ಇದಕ್ಕೆ. ಬನಾನೆ ಓವರ್ ಹೈಪ್ ಆಗಿದೆ, ಸೊ ಸ್ವೀಟ್ ಇರುತ್ತೆ. ಆ್ಯಂಡ್ ಎಗ್ ಹಾಕಿದ್ದೀನಿ. ಆ್ಯಂಡ್ ಇದು ಪ್ಲೇನ್ ಫ್ಲೋರ್ ಮೈದಾ ಹಿಟ್ಟು ತಂದು ಹಾಗೆ ಇಟ್ಬಿಟ್ಟಿದ್ದೀನಿ. ಡಯಟಿಂಗ್ ಎಲ್ಲ ಮಾಡ್ತಾ ಇದ್ನಲ್ಲ, ಚಾಲೆಂಜು. ಹಾಗಾಗಿ ಅದನ್ನು ತಿನ್ನಬಾರ್ದು ಅಂತ ಏನೂ ಮಾಡಿರಲೇ ಇಲ್ಲ. ಇವತ್ತು ಇದನ್ನೇ ಹಾಕ್ಬಿಟ್ಟು ಮಾಡೋದು. ಇವಾಗ ಇಲ್ಲಿ ತುಂಬಾ ಇದೆ ಹಿಟ್ಟು. ನೋಡೋಣ ಏನಾದ್ರು ಮತ್ತೆ ಮಾಡಲಿಕ್ಕಾಗತ್ತೆ. ಕೈ ಶೇಕ್ ಮಾಡೋದೇ ಜಾಸ್ತಿ ಆಗುತ್ತಲ್ಲ ಅದು ಹಾಕೋದಕ್ಕಿಂತ. ಗುಡ್ ಜಾಬ್. You have to always hold the patre and then mix it. ಸಾಕು. ನಾನು ವಿಡಿಯೋ ಬಿಗಿನಿಂಗಲ್ಲಿ ಹೇಳ್ದಂಗೆ ಡೇ 47 ದಿನ ಏನು ಹೇಳಿದೆ, ನಾನು
ಬುಕ್ಕಲ್ಲಿ ಬರ್ಕೋಬೇಕು, ನಾನು ರಿಫ್ಲೆಕ್ಟ್ ಮಾಡಬೇಕು ಅಂತೆಲ್ಲ ಹೇಳಿ ಇನ್ನೇನು ಪೆನ್ನು ಬುಕ್ಕು ತೊಗೊಂಡು ಕೂತ್ಕೊಳ್ಳೋಷ್ಟೊತ್ತಿಗೆ ನನ್ನ ಮಗ ಎದ್ಬಿಟ್ಟ. ಇನ್ನೂ ಎಕ್ಸಾಮ್ ಶುರುನೇ ಅನ್ನೋ ಥರ. ಅಂದರೆ ನಾನು ಪೇಷನ್ಸ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಮಾತಾಡಿದ್ನಲ್ಲ, ಪೇಷನ್ಸ್ನ ಕೆದ್ಕೋತಾರೆ ಅವ್ನು ಎದ್ಬಿಟ್ಟ. ಬಟ್ ನಾನು ಇನ್ನೂ ಬೈಲಿಲ್ಲ, ಸಿಟ್ಟಾಗಲಿಲ್ಲ. ಓಕೆ ಫೈನ್, ಐಮ್ ರೆಡಿ ವಿತ್ ಇಟ್ ಅಂತ ಹೇಳ್ಬಿಟ್ಟು ಬುಕ್ ಪೆನ್ನೆಲ್ಲ ಇಟ್ಬಿಟ್ಟು ಅವತ್ತು ಇಡೀ ದಿನ ಏನು ಬರೀಲಿಕ್ಕಾಗಲಿಲ್ಲ. ಸೊ ರೆಕಾರ್ಡಿಂಗ್ಸು ಮಾಡೋಕ್ಕಾಗಲಿಲ್ಲ. ಸೇಮ್ ಸ್ಯಾಟರ್ಡೆ ಕೂಡ ಹಾಗೆ ಹೋಯಿತು. ಇವತ್ತು ಸಂಡೇ, ನೋಡೋಣ ಇವತ್ತಾದರೂ ಬರೀಲಿಕ್ಕಾಗತ್ತಾ ಅಂತ ಹೇಳ್ಬಿಟ್ಟು. ಸೈಜ್ ಒಂದು ಸ್ವಲ್ಪ ದೊಡ್ಡದಾಗುತ್ತೆ, ಅದಕ್ಕೆ ನೋಡಿ ಹೆಂಗಾಗುತ್ತೆ ಅದು. ನೋಡಿ 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 ಆಫ್ ಮಾಡ್ತೀನಿ, ಮೂಡ್ ಆಫ್ ಆಗೋಗ್ಬಿಡುತ್ತೆ ಇನ್ನೇನಾದ್ರು ಮಾಡಿದಾಗ. ಸ್ವಲ್ಪ ಚಿಕ್ಕ ಸೈಜ್ ಆಗುತ್ತೆ ಅಂದ್ಕೊಂಡು ಮಾಡಿದರೆ ಆಗುತ್ತೆ. ಇವನು ಹೆದರ್ಕೋತಾ ಇದ್ದಾನೆ, ಅದು ಬರ್ತಾ ಇರೋದಕ್ಕೆ. Man proposes, God dismisses, but we have to keep trying. ಡಿಸಪಾಯಿಂಟ್ ಆಗಬಾರ್ದು. ನನ್ನ ಹತ್ರ ಒಂದು ಕ್ಯೂಟ್ ಟೈನಿ ಮಿನಿಯೇಚರ್ ಬೇಕಿಂಗ್ ಟ್ರೇ ಇದೆ. ಸೊ ಇದರಲ್ಲಿ ಮಾಡಬೇಕು ಅಂತ ಇದ್ದೀನಿ ಈಗ. ಇದು ಸೈಜ್ ಆಗೇ ಆಗುತ್ತೆ, ಖಂಡಿತವಾಗೂ ಆಗಲೇಬೇಕು. ಸೊ ಲೆಟ್ಸ್ ಟ್ರೈ ದಿಸ್ ನಾವು. ಹೀಗೆಲ್ಲ ಹಚ್ಚು ಅಂತ ಹೇಳಿಲ್ವ ನಾನು? ಸೈಡಿಗೆ ಇದು ಆಯಿತು, ಸೈಡಿಗೆ ಸೈಡ್ ಅಂದರೆ ಇದು ಪುಟ, ಇದು ಇಲ್ಲಿ ಅಲ್ಲೆಲ್ಲನೂ ಬರುತ್ತೆ ತಾನೇ, ಅಲ್ಲೂ ಅಂಟ್ಕೋಬಾರ್ದು ತಾನೇ, ಈಸಿಯಾಗಿ ಬರಬೇಕಂದ್ರೆ. ಅದಕ್ಕೆ ಇವತ್ತು ಶಾಪ್ ಬಂದಿದ್ದಾರೆ. ನೀನು ಆ ಥರ ಹಾಕಿದರೆ ಮುಂದಿನ ವರ್ಷ ತುಂಬುತ್ತೆ ಪುಟ ಅದು. ಲೆಟ್ ಮಿ ನೋ ವೆನ್ ಯು ಆರ್ ಡನ್, ಐ ವಿಲ್ ಪುಟ್. ಅದು ಪೂರ್ತಿಯಾಗಿ ಮಾಡೋಕ್ಕಾಗ್ತಿಲ್ಲ, ಅದು ಅವಾಗ ಶಾಕ್ ಸೌಂಡ್ ಬರ್ತಾ ಇದೆಯಲ್ಲ. ಐ ಆಮ್ ನಾಟ್ ಗೆಟಿಂಗ್ ದಟ್ ಕಾನ್ಫಿಡೆನ್ಸ್ ಟು ಕುಕ್ ಇಟ್ ಪ್ರಾಪರ್ಲಿ. ಸೊ ಇವಾಗ ಇದನ್ನು ಹಾಕ್ಬಿಟ್ಟು ಒಂದು 10 ನಿಮಿಷ ಇಟ್ಬಿಡ್ತೀನಿ. ಸೊ 10 ನಿಮಿಷ ಆದಮೇಲೆ ಮತ್ತೆ ನೋಡ್ಬೋದು, ಬೇಕಿದ್ರೇನೋ ಜಾಸ್ತಿ. ಇಲ್ಲಿ ನೋಡಿ ಹಿಂಗಾಗಿದೆ ಅವನು. ಬ್ಲ್ಯಾಕ್ ಬ್ಲ್ಯಾಕ್ ಇದು ನೋಡಿ ಆಗ್ತಾ ಇದೆ. ಈಗೇನು ಡಿಸ್ಟರ್ಬೆನ್ಸ್ ಇಲ್ಲದೆ ಆಗ್ತಾ ಇದೆ. ಆಗಲಿ. ಆ ಕಡೆ ಕೇಕ್ನ ಬೇಕ್ ಮಾಡಲಿಕ್ಕೆ ಇಟ್ಬಿಟ್ಟು ಈ ಕಡೆ ನಮ್ಮ ತರಕಾರಿ ಕೋಟನ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಬೀಟ್ರೂಟ್ನ ತುರಿತಾ ಇದ್ದೀನಿ. ಸೊ ಇಲ್ಲಿಗೆ ತರಕಾರಿ ಇದು ಕೋಟ ಮುಗೀತು ಇವತ್ತು. ಇದು ಮಫಿನ್ಗಿಂತ ಸ್ವೀಟು ಇಲ್ಲ ಇಡ್ಲಿ ಈ ಥರ ಕಾಣಿಸ್ತಾ ಇದೆ. ಅದಕ್ಕೆ ಪ್ಲೇಟಲ್ಲಿ ಹಾಕ್ಬಿಟ್ಟು ಪ್ಲೇಟ್ ಕರೆಕ್ಟ್ ಸೈಜ್ ಫಿಟ್ ಆಗುತ್ತೆ. ಇದನ್ನು ರಿವರ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಬೇಕ್ ಮಾಡ್ತೀನಿ. ಹಿಟ್ಟಿಟ್ಟು ಕಾಣಿಸ್ತಾ ಇದೆಯಲ್ಲ, ದಿಸ್ ವಿಲ್ ಬಿ ಪರ್ಫೆಕ್ಟ್. ಇನ್ನೊಂದು 3 ಮಿನಿಟ್ಸ್ ಕುದಿಸೋಣ, 2.5 ಮಿನಿಟ್ಸ್. ಆ್ಯಂಡ್ ಇದು ಇಲ್ಲಿ ರೆಡಿ ಆಗಿದೆ. ನೋಡೋಣ ಇದ್ರ ಹಣೆ ಬರ ಏನಾಗಿದೆ ಅಂತ. ಅದು ನೋಡಿ ಎಷ್ಟು ಚೆನ್ನಾಗಿ ಪ್ರಾಬ್ಲಮ್ ಇಲ್ಲದೆ ಹೆಂಗೆ ತಿರುಗ್ತಾ ಇದೆ. ಗುಡ್ ಬಾಯ್ ಥರ ನನ್ನ ಮಗ ಇದನ್ನು ತಿಂತಾನೆ ಇವಾಗ. ಬಿಕಾಸ್ ಅವ್ನು ಕ್ಯಾರೆಟ್ ತಿನ್ಬೇಕಲ್ಲ, ಇದು ಕೇಕ್ ಮಫಿನ್ ತಿನ್ಬೇಕಲ್ವ, ಮಫಿನ್ ಆ್ಯಂಡ್ ಕೇಕ್. ಸೊ ಇದನ್ನು ಬಿಫೋರ್ ಸಮಥಿಂಗ್ ಲೈಕ್ ದ್ಯಾಟ್ ಗೋಸ್ ಇನ್ ಟು ಯುವರ್ ಟಮಿ, ಯು ಹ್ಯಾವ್ ಟು ಹ್ಯಾವ್ ಹೆಲ್ದಿ ಫುಡ್. ನೋ ಪುಟ? ನೋ? ಓಕೆ. ಆ ಫ್ರೆಂಡ್ಸ್ ಓಕೆ, ಅವನಿಗೆ ಬೇಡ ಅಂತೆ. ಬೇಕಿದ್ರೆ ಏನು ಮಾಡ್ಬೇಕು ಪುಟ? ತಿನ್ನಬೇಕು. ಇದನ್ನು ಇಬ್ಬರೇ ತಿಂತೀವಿ. ಅಲ್ಲಿಗೆ ಒಂದು ತರಕಾರಿ ಮುಗಿಯುತ್ತೆ ಇವತ್ತಿಂದು. ಹಣ್ಣು ತಿನ್ಬೇಕಂತ ಏನಿಲ್ಲ, ಯಾಕಂದರೆ ಕೇಕಲ್ಲೇ 3 ಬನಾನ ಹಾಕಿದ್ದೀನಿ. ತಿನ್ನಬೇಕು ಅನ್ಸಿದ್ರೆ ಮತ್ತೆ ಆಪಲ್ ಏನಾದ್ರು ತಿಂತೀವಿ ಅಷ್ಟೇ. ಬಟ್ ಟಾಸ್ಕ್ ಮುಗೀತು ಇವತ್ತಿಂದು. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಒಂದು ಡೇ 47 ಮೂಡ್ ತುಂಬಾ ಫ್ಲಕ್ಚುಯೇಟ್ ಆಗ್ತಿದೆ ಹಾಗೆ ಅಂತೆಲ್ಲ ಹೇಳಿ. ಸೊ ಅದು ಆ್ಯಕ್ಚುಯಲ್ ಕಲ್ಪ್ರಿಟ್ ನನಗೆ ಏನು ಅಂತ ರಿಯಲೈಸ್ ಆಯಿತು. ಏನು ಅಂತ ಹೇಳಿದ್ರೆ ಅದು ಸಕ್ಕರೆ. ನಾನು ಚಾಲೆಂಜ್ ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಮುಗ್ಗ ಟೀ ಆ್ಯಂಡ್ ಕಾಫಿ ಕುಡಿಲಿಕ್ಕೆ ಶುರು ಮಾಡಿದ್ನಲ್ಲ. ಆ್ಯಂಡ್ ಅದೆಲ್ಲ ನಾನು ಸಕ್ಕರೆ ಹಾಕ್ಕೊಳ್ತೀನಿ. ಹಾಗೆ ಜಂಕ್ ಕೂಡ ಮಫಿನೆಲ್ಲ ತಿನ್ನಲ್ಲ. ಸೊ ತುಂಬಾ ಫ್ಲಕ್ಚುಯೇಟ್ ಆಗೋಕ್ಕೆ ಶುರುವಾಯಿತು ಮೂಡು. ಅದು ಕೊಲೆಸ್ಟ್ರಾಲ್ ಮತ್ತು ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗಿ ಆ ಥರ ಮೂಡ್ ಆಗುತ್ತೆ. ಆ್ಯಂಡ್ ಇದು ನಿಮ್ಗೆ ಫನ್ನಿ ಅನಿಸ್ಬೋದು ಕೇಳಿ, ಬಟ್ ಆ್ಯಕ್ಚುಲಿ ಇದು ನಿಜ. ನಾನು ಎಕ್ಸ್ಪೀರಿಯೆನ್ಸು ಮಾಡಿದೆ. ಆ್ಯಂಡ್ ನನಗೆ ಹೇಗೆ ಇದು ಕನ್ಫರ್ಮ್ ಆಯಿತು ಅಂತ ಹೇಳಿದ್ರೆ, ಸಂಜೆ ನಾನು ಅಕಸ್ಮಾತಾಗಿ ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದೆ ನಾನು, ಸ್ಟೆನ್ ಎಗ್ಬರ್ಗ್ ಅಂತೇಳಿ. ಅವರು ಶುಗರ್ ಬಗ್ಗೆ ಡೀಟೇಲ್ಡ್ ಆಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಅದನ್ನು ತೊಗೊಳೋದ್ರಿಂದ ಏನಾಗುತ್ತೆ, ಯಾವ ಹಾರ್ಮೋನ್ಸ್ ಎಲ್ಲ ಟ್ರಿಗರ್ ಆಗುತ್ತೆ, ಏನು ಇಂಪ್ಯಾಕ್ಟ್ ಮಾಡುತ್ತೆ ಬಾಡಿ ಮೇಲೆ ಅಂತೇಳಿ ಡೀಟೇಲ್ಡಾಗಿ ಹೇಳಿದ್ದಾರೆ. ನಿಮಗೆ ಆ ವಿಡಿಯೋ ಲಿಂಕ್ ಬೇಕಿದ್ರೆ ನಾನು ಕಾಮೆಂಟ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೋಡಿ ನಿಮಗೆ. ಸೊ ಆ ವಿಡಿಯೋ ನನಗೆ ಒಂದು ರಿಯಲೈಸೇಷನ್ ಬರೋ ಥರ ಮಾಡ್ತು. ಅಂದರೆ ಎಸ್, ನಾನು ಈಗ ಇಷ್ಟು ದಿವಸ ಹೆಲ್ದಿನೇ ತಿಂತಾಯಿದ್ದೆ, ಸಡನ್ನಾಗಿ ಶುಗರು ಜಂಕ್ ಎಲ್ಲ ತಿನ್ನೋಕ್ಕೆ ಶುರು ಮಾಡಿದೆ. ಅದಕ್ಕೆ ಅದು ಮೂಡ್ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆಯೇನೋ ಅಂತ ಹೇಳಿ. ಸೊ ಅಲ್ಲಿ ಇನ್ನೂ ಮೋಟಿವೇಶನ್ ಮಾಡ್ತದ್ದು ಇನ್ ರಿಟರ್ನ್ ಆ ವಿಡಿಯೋ. ಇಲ್ಲ, ನಾನು ಚಾಲೆಂಜ್ ಮತ್ತೆ ಶುರು ಮಾಡಬೇಕು ಅಂಥೇಳಿ. ಅದಕ್ಕೆ ನಾನು ನಾಳೆಯಿಂದ ಮತ್ತೆ ಚಾಲೆಂಜ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಸೇಮ್ ಟಾಸ್ಕ್. ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಅಂದರೆ ಅವ್ಯಕ್ತಿನ ಜೊತೆ ಹೊರಗಡೆ ಕರ್ಕೊಂಡು ಹೋಗೋದು, ಆಟ ಆಡೋದು, ಅದೊಂದು ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಲಿಕ್ಕಿಲ್ಲ ನಾನು. ಬಟ್ ಬೇರೆ ಟಾಸ್ಕ್ಗಳನ್ನೆಲ್ಲ, ಆಮೇಲೆ ಕೆಲವೊಂದು ಹೊಸ ಟಾಸ್ಕ್ಸು ಅದರಲ್ಲಿ ಆ್ಯಡ್ ಮಾಡಿದ್ದೀನಿ. ಅದನ್ನೆಲ್ಲ ಇಟ್ಕೊಂಡು ನಾನು ಮತ್ತೆ ನನ್ನ ಚಾಲೆಂಜ್ನ ಶುರು ಮಾಡ್ತಾ ಇದ್ದೀನಿ ನಾಳೆ. ಡೆಫಿನೆಟ್ಲಿ ನೋ ಶುಗರ್ ಎಟ್ ಆಲ್ ಫಾರ್ ನೆಕ್ಸ್ಟ್
1 ಮಂತ್, ಅಂದರೆ ಜಾನ್ 31 ನೋಡಿ ಈ ಥರ ಆಗಿದೆ. ಇನ್ನು ಬಿಸಿ ಇದೆ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ತಿಂದೇ ಇಲ್ಲ ಇನ್ನು ನೀನು? ನೋಡಕ್ ನೋಡೋಕ್ಕೆ ಚೆನ್ನಾಗಿದೆಯಾ? ಇದನ್ನು ಮಾಡಿಬಿಡೋಣ. ಒಂದು ಸೆಕೆಂಡ್. ನೋಡಿ ಈ ಥರ ಆಗಿದೆ ಅದು. ಅದಕ್ಕೆ ನಿನಗೆ ಒಂದು ಕೊಡ್ತಾ ಇಲ್ಲ ನಾನು. ಸೊ ಲೆಟ್ ಮೀ ಕಟ್ ಇಟ್ ಆ್ಯಂಡ್ ಶೋ ಯು. ನೋಡಿ ಅದು ಏನು ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಗೊತ್ತಾಗ್ತಿಲ್ಲ, ಬಟ್ ನನ್ನ ಟೇಸ್ಟ್ ಚೆನ್ನಾಗಿದೆ. ಅಂದರೆ ಒಂದು ಸ್ವಲ್ಪ ನೋಡಿದ್ವಿ ನಾವು. ಬಟ್ ಲೆಟ್ಸ್ ಆಸ್ಕರ್ ಶಾಫ್ ಅವರೇ ಮಾಡಿದಲ್ವ. ತಿನ್ನೋಕ್ಕಿಂತ ಮುಂಚೆನೇ ಹಿಂಗೆ ಕೈ ತೋರಿಸ್ಬಿಡ್ತೇನೆ. ರಿಯಲಾಗಿ ಹೇಳೋ, ಡಿಡ್ ಯು ವಾಶ್ ಯರ್ ಹ್ಯಾಂಡ್ಸ್? ಮನೆ ಆಗಿರೋದು ನೋಡಿ ಹೆಂಗಾಗಿದೆ. ವೈ ವಿಚ್ ಒನ್? ಮಾಫಿನಾ? ತಿಂದು ಹೇಳು ನನಗೆ. ಹಿಟ್ಟಿಟ್ಟಿದ್ಯಾ? ಇನ್ನು ಕುದಿಬೇಕಾ? ಇಲ್ಲ. ಚೆನ್ನಾಗಿದೆಯಾ? ಐ ಆಮ್ ಲುಕಿಂಗ್ ಲೈಕ್ ಅ ಹೋಮ್ಲೆಸ್. ಸಂಡೇ ಅಲ್ವಾ, ಇನ್ನು ಸ್ನಾನ ಆಗಿಲ್ಲ. ಇಟ್ಸ್ ಓಕೆ, ಬಟ್ ದ ಕೇಕ್ ಇಸ್ ರಿಯಲಿ ಯಮ್. ಟೂ ಸ್ವೀಟ್. ಬರೋಣ 3 ಹಾಕಿದ್ದೆ ನಾನು. ಒಳ್ಳೆ ಹಣ್ಣಾಗಿತ್ತು ಅಲ್ವಾ, ತುಂಬ ರುಚಿಯಾಗಿದೆ. ಅಂದರೆ ಅದು ಕೇಕ್ ಥರ ಈ ಥರ ಸ್ಪಂಜ್ ಥರ ಆಗಿಲ್ಲ. ಬೇಕಿಂಗ್ ಸೋಡಾ ಕಡಿಮೆ ಆಯಿತೋ ಏನೋ ಗೊತ್ತಿಲ್ಲ, ಅಥವಾ ಹಿಟ್ ಕಡಿಮೆ ಆಯಿತೋ, ಐ ಡೋಂಟ್ ರಿಯಲಿ ನೋ ವಾಟ್ ಹ್ಯಾಪನ್. ಬಟ್ ಸಾಫ್ಟ್ ಇದೆ ಆ್ಯಂಡ್ ಸ್ವೀಟ್ ಆಗಿದೆ. ಇದೇ ನಾವು ಲಂಚ್ ಇವತ್ತು. ಅವನಿಗೆ ನೋಡಬೇಕು ಬೇರೆ ಎಂತ ಮಾಡಬೇಕಂತ. ನನ್ನಂತೂ ತಿಂತೀನಿ. ಆಮೇಲೆ ಟೋಫು ಸ್ವಲ್ಪ ಫ್ರೈ ಮಾಡಿಕೊಂಡು ತುಪ್ಪದಲ್ಲಿ ತಿಂದ್ಬಿಡ್ತೀನಿ. ಪ್ರೋಟೀನ್ ರಿಕ್ವೈರ್ಮೆಂಟ್ ಮುಗ್ದೋಗ್ಬಿಡುತ್ತೆ. ಆಮೇಲೆ ಡಿನ್ನರ್ಗೆ ಏನಾದ್ರು ಮಾಡ್ಕೋಬೇಕು. ಇಲ್ಲ ನೋಡಿ ನೋಡಿ ನೋಡಿ, ಇನ್ನೊಂದು ಅಟ್ಯಾಕ್ ಮಾಡ್ತಾ ಇದ್ದಾನೆ ಮಫಿನು. ಬೀಳುತ್ತೆ ಸಾಕು. ತುಂಬಾ ಟೇಸ್ಟಿಯಾಗಿದೆ. ಸೊ ಟೋಫುನ ತುಪ್ಪ ಮತ್ತು ಉಪ್ಪು ಖಾರದಲ್ಲಿ ಹುರಿದು ತಿಂತಾ ಇದ್ದಾನೆ ಪ್ರೋಟೀನ್ ರಿಕ್ವೈರ್ಮೆಂಟ್ಗೆ. ನನ್ನ ಮಗ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಡಿ ಬರಲಿಕ್ಕೆ ಒತ್ತಾಡ್ತಾ ಇದ್ದಾನೆ. ಡಿಗೆ ಬಂದಿದ್ದಾನೆ ಈಗ ನೋಡಿ. ಬಾಯೆಲ್ಲ ಹೆಂಗೆ ಮಾಡಿ ಇಟ್ಕೊಂಡಿದ್ದಾನೆ ಕೇಕ್ ತಿಂದು. ತಲೆ ವಿಪರೀತ ನೋಯ್ತದೆ, ಯಾಕಂತ ಗೊತ್ತಿಲ್ಲ. ನನ್ನ ಮಗ ಹಸ್ಬೆಂಡು ಮಮ್ಮಿಗೆ ಸಸ್ತಾ ಇದ್ದಾನೆ. ಹೌ ಸ್ವೀಟ್ ಆಫ್ ಹಿಮ್ ಅಲ್ವಾ? ಡನ್ ಇಷ್ಟು ಬೇಗ? ಕಣ್ಣಿಗೆ ಹಚ್ಪಡ ಕಣೋ. ಥ್ಯಾಂಕ್ ಯು ಬಂಗಾರ. ನೈಸ್ ನೋ ಸ್ಮೆಲ್. ಹೋಮ್ವರ್ಕು ಮುಗೀತು ಇವತ್ತು. ಡೋಡ್ ಅಂತ ಕಲ್ತಾಗಲೇ ಹೇಳಿದ್ದು ನಂಗೆ ಗೊತ್ತಿಲ್ಲ ನನಗೆ, ಬಟ್ ಇನ್ನೊಂದು ಸತಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಮರ್ತೋಗಿದ್ರೆ. ಇದೇನು? ಟೋಫು ಟೋಫು ಟೋಫು. ಸೊ ಗ್ರೀನ್ ಟೀ ಕುಡಿತಾ ಇದ್ದೀನಿ ಆ್ಯಂಡ್ ವಾಚಿಂಗ್ ಸಮಂಥಾಸ್ ವೆಬ್ ಸೀರೀಸ್. ಬಂದು ಮಾಡ್ತಾ ಇದ್ದೀನಿ. ಇದು ಆನಿಯನ್ ಟೊಮೆಟೊ ಚಟ್ನಿ ಇಲ್ಲಿ ಆಲ್ರೆಡಿ ಮಾಡಿರೋದು. ಅವಿಗೆ ತಿನ್ಕೊಟ್ಟು ಕೇಳೋಣ ಹೇಗಿದೆ ಅಂತ. ಚಟ್ನಿ ಡೆಫಿನೆಟ್ಲಿ ಖಾರ ಅಂತ ಹೇಳ್ತಾನೆ ಅವನು. ನೋಡೋಣ. ಟಾಮ್ ಅಂಡ್ ಜೆರಿ ನೋಡ್ತಾ ಇದ್ದಿಲ್ಲ ನೀನು? ಸಾಕಾಗುತ್ತೆ. ದ upper one is not hot. Other one is not hot. The upper one is not hot. How is it? Not nice? Not nice? Spicy? ಟೈಮ್ ಆಗಿದೆ 5:20 ಆ್ಯಂಡ್ ನನ್ನ ಡಿನ್ನರ್ ರೆಡಿ. 2 ಆನಿಯನ್ ದೋಸೆ. ಆ್ಯಕ್ಚುಲಿ ಇದನ್ನು ಬನ್ ದೋಸೆ ಥರ ಮಾಡ್ಬೇಕು ಅಂದ್ಕೊಂಡೆ. ಅದಕ್ಕೆ ಸೋಡಾ ಹಾಕಬೇಕಿತ್ತು, ಬೇಕಿಂಗ್ ಪೌಡರ್. ಬಟ್ ಬೆಳಗ್ಗೆ ಕೇಕ್ ಮಾಡಿದ್ನಲ್ಲ, ಅದು ಪೌಡ್ರ್ ಇದು ಪೌಡ್ರು ಜಾಸ್ತಿ ಬೇಕಿಂಗ್ ಪೌಡರ್ ಸೋಡಾ ತಿನ್ನೋದು ಒಳ್ಳೇದಲ್ವಲ್ಲ.
ಸೊ ವಿತೌಟ್ ದಟ್ ಐ ಜಸ್ಟ್ ಪ್ರಿಪೇರ್ಡ್ ಇಟ್ ಆಸ್ ದೋಸಾ ಲೈಕ್ ದಿಸ್ ಆ್ಯಂಡ್ ಮೈ ಫೇವ್ರೆಟ್ ಕಾಫಿ. ಇದನ್ನು ತಿನ್ಬಿಟ್ರೆ ನೆಮ್ಮದಿಯಾಗಿ ಕುತ್ಕೊಂಡು ಅಲ್ಲಿಗೆ ಇವತ್ತಿನ ದಿನ ಮುಗೀತು. ಒಂದು ಬೈಟ್ ನೋಡಿದೆ ಏನು ಸಖತ್ತಾಗಿತ್ತು ಗೊತ್ತಾ, ಮೈ ಗುಡ್ನೆಸ್ ಹೆವೆನ್. Too yum. I'm looking pathetic, I know. I mean, ಸ್ನಾನ ಮಾಡಿಲ್ಲ, ಏನೂ ಮಾಡಿಲ್ಲ. Lovely. ಈಗ ಟೈಮ್ ನೋಡಿ ಎಷ್ಟಾಗಿದೆ, 11 ಗಂಟೆ ಆಗ್ತಾ ಬಂತು. ಈಗ ಫೈನಲಿ ನಾನು ನನ್ನ ಲಿಸ್ಟ್ನ ಈ ವರ್ಷದ ಗುರಿಗಳನ್ನು ಬರೆದಿಟ್ಕೊಂಡಿದ್ದೀನಿ. I'm positive that I'm gonna achieve all my goals. Let's see, by end of this December, I'll definitely share with you all.